ದೊಡ್ಡಮ್ಮಂಗೆ ನಮ್ನ ಬಿಟ್ಟು ಹೋಗಕ್ ಇಷ್ಟ ಇಲ್ಲ ಅನ್ಸುತ್ತೆ. ಪ್ರಾಣನೇ ತೆಗಿಯೋ ತರ ಇದಾರ್ ಕಣ್ರೋ. ನೀವ್ ಏನ್ ಮಾಡಿದಿರೋ ಏನೋ. ತಪ್ಪು ಕೆಲಸ ಮಾಡಿದಾರೆ ನೈನಿ. ನಿನಗ್ ಕೊಟ್ಟಿರೋ ಗೊಂಬೆನ ಪರೀಕ್ಷಿಸಿ ನೋಡೋಣ ಅಂತ ವಲ್ಲಭನ್ಗೆ ತಗೊಂಬಾ ಅಂದೆ. ಅಂದ ತಕ್ಷಣನೇ ನಿಮ್ ಮಗ ಡ್ಯಾನ್ಸ್ ಮಾಡ್ಕೊಂಡು ಹೋಗಿರ್ತಾರೆ. ಸ್ಟೆಪ್ ಹಾಕೊಂಡೆಲ್ಲ ಏನ್ ಹೋಗಿಲ್ಲ, ಕ್ಯಾಶುವಲ್ ಆಗಿ ಹೋದೆ. ಹಾಸಿನಿ ಅದು ಬರ್ಬೇಕಾದ್ರೆ ಬೊಂಬೆ ತಲೆ ಮೇಲೆ ಇಟ್ಕೊಂಡು ಬೊಂಬೆ 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 ನಿನ್ನ ಮುದ್ದಾಡಬೇಕು ನನ್ನ ಗೊಂಬೆ, ನಿನ್ನ ಮುದ್ದಾಡಬೇಕು ನನ್ನ ಗೊಂಬೆ, ನಿನ್ನ ಮುದ್ದಾಡಬೇಕು ನನ್ನ. ಬಾಯಿ ಮುಚ್ಚಿ. ಮತ್ತೆ ಸ್ಟೆಪ್ಸ್ ಹಾಕಿದ್ರೆ ಗಾಯತ್ರಕ್ಕ ಬಾರಿಸ್ಬಿಡ್ತಾರೆ. ಸ್ಟೆಪ್ ಹಾಕಿದ್ರೆ ನಂತರ ಹಾಕ್ಬೇಕು. ಉಂಡಾಡಿ ಗುಂಡನ್ ತರ ಆ ಸ್ಟೆಪ್ ಏನು, ಆ ಎಕ್ಸ್ಪ್ರೆಷನ್ ಏನು, ಅದಕ್ಕೆ ಸಿಟ್ಟು ಬಂದು ಹೊಡೆದಿರ್ತಾರೆ ಗಾಯತ್ರಿ ಅತ್ತೆ. ತಿಲೋತ್ತಮ್ಮನ ಈ ಕಡೆಗ್ ಬರೋದಕ್ಕೆ ಹೇಳು. ಅಮ್ಮವ್ರು ಕರೀತಾ ಇದ್ದಾರೆ, ಹೋಗಿ ಅತ್ತೆ. ಹೋದ್ರೆ ಅರ್ಶನ ಕುಂಕುಮ ಕೊಟ್ಟು ಸತ್ಕಾರ ಮಾಡ್ತಾರೆ ಅನ್ಕೊಂಡ್ಯಾ? ಎಲೆ ಅಡಿಕೆ ಕೂಡ ಕೊಡ್ಬೋದೇನೋ, ಹತ್ರ ಹೋದ್ರೆ ತಾನೇ ಗೊತ್ತಾಗೋದು. ಹೋಗ್ಬೇಡಿ ಮಾಮ್. ಅಮ್ಮ ಕೋಪದಲ್ಲಿರ್ಬೇಕು ಅನ್ಸುತ್ತೆ. ಹೊಡೆದು ಸಾಯಿಸಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಬೊಂಬೆ ತಗೊಂಡಿದ್ದಕ್ಕೆ ಹೀಗ್ ಯಾರಾದ್ರೂ ಹೊಡಿತಾರಾ? ಅದಕ್ಕೆ ಕೊಟ್ಟಿರೋದನ್ನ ಅವ್ರು ಯಾಕೆ ತಗೋಬೇಕು? ದಿನೇ ದಿನೇ ಚಿಕ್ಕ ಮಗು ತರ ವರ್ತಿಸ್ತಾ ಇದ್ದೀರಾ. ನೈನಿ, ಆ ಗೊಂಬೆನ ತಗೋ. ಈ ಕೊಡಿಯತ್ತೆ, ತಗೋ. ನಿನ್ ಗೊಂಬೆ ನನಗೆ ಯಾಕೆ? ಅದು ನೋಡದೆ ಇದ್ರೆ ನಿದ್ದೆನೆ ಬರ್ದಂಗೆ ಆಡ್ತಿದ್ದೀರಲ್ಲ ನೀವು. ಅಷ್ಟಕ್ಕೂ ಯಾಕೆ ತೆಗೆದ್ರ ಬೊಂಬೆನ? ಅದು ನೋಡೋಣ ಅಂತ. ಹೊಟ್ಟೆ ಗುದ್ಬಿಡ್ತೀನಿ. ಏನ್ ಅನ್ಕೊಂಡಿದೀರಾ? ತಗೊಳ್ದೆ ಇದ್ರು ಬೊಂಬೆ ನೋಡ್ಬೋದು. ನೋಡೋದಕ್ಕೆ ತಗೊಂಡೆ ಅನ್ನೋದನ್ನ ನೀವ್ ಹೇಳ್ಬೇಡಿ. ಹೇಳು ತಿಲೋತ್ತಮ್ಮ, ಯಾಕೆ ತಗೊಂಡ್ರಿ? ಈ ಗೊಂಬೆನ ನಾಳೆ ಗುಡಿಗೆ ತಗೊಂಡು ಹೋದ್ರೆ ಪುನರ್ಜನ್ಮದಲ್ಲಿ ನೀವ್ ಹೇಗಿದ್ದೀರಾ ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ರಲ್ಲಕ್ಕ. ಹೌದು. ನಾಳೆ ತನಕ ಕಾಯೋದಿಕ್ಕೆ ಕಷ್ಟ ಆಗೋಯ್ತು. ಈ ಗೊಂಬೆ ಏನಾದ್ರೂ ಕ್ಲೂ ಕೊಡುತ್ತೇನೋ ಅಂತ ತಗೊಂಡು. ನೈನಿ ತನ್ನ ದೊಡ್ಡ ಮಗಳನ್ನ ನೋಡಿದ್ರೆ ಸಾಕು ಅಂತ ಅನ್ಕೋತಿರ್ಬೇಕಾದ್ರೆ ಮಿಕ್ಕಿದ ವಿಷಯದ ಬಗ್ಗೆ ನಾವು ಯೋಚನೆನೇ ಮಾಡಬಾರ್ದು. ಯಾವುದು ನಡಿಬೇಕೋ ಅದು ನಡೆಯತ್ತೆ. ನಾನು ಮಾಮು ನಿಮ್ಗೆ ಕಾವಲಾಗಿರ್ತೀವಿ ವಿಶಾಲ್, ಭಯ ಪಡ್ಬೇಡಿ. ತಾವೇನೋ ದೊಡ್ಡ ಬಾಡಿ ಬಿಲ್ಡರ್ ಅನ್ಕೊಂಡು ಹೇಳ್ತಿದ್ದೀರಾ? ನೈನಿ, ಹುಷಾರು. ನಾಳೆ ನೀನು ಬರೋ ಆಪತ್ತನ್ನ ನೋಡಕ್ಕಾಗಲ್ಲ, ಆದ್ರೆ ನನ್ನ ಪುನರ್ಜನ್ಮ ರೂಪನ ನೋಡಬಹುದು. ಅದ್ ಸಾಕು ಅಮ್ಮೋರೆ. ನನ್ನ ಮಗಳನ್ನ ನಾನು ಪಡ್ಕೊಂಡ್ಬಿಟ್ರೆ ನಂಗಷ್ಟೇ ಸಾಕು. ಅದಾದ್ಮೇಲೆ ಅವಳನ್ನ ಕಾಪಾಡ್ಕೊಳಕ್ಕೆ ನನ್ನ ಪ್ರಾಣ ಬೇಕಾದ್ರೂ ಪಣಕ್ಕಿಡ್ತೀನಿ. ಯಜಮಾನ್ರೆ, ಕೂತ್ಕೋ ನೈನಿ. ಏನಿಷ್ಟು ಸೈಲೆಂಟಾಗಿ ಕೂತಿದ್ದೀರಾ? ನಿಮ್ಮ ಮುಖದಲ್ಲಿರೋ ಖುಷಿ ನೋಡ್ತಿದ್ರೆ ಗೊತ್ತಾಗತ್ತೆ. ಸಮುದ್ರನ ಎದೆಲಿ ಸಿಕ್ಕಾಕ್ಸಿ ಒಂದು ಹನಿನೂ ಆಚೆ ಹೋಗದೆ ರೋಗ್ ಮಾಡಿ ಅದನ್ನ ಕಾಪಾಡ್ಕೋಬೇಕು ಅಂತ ತಾಪತ್ರೆ ಪಡೋರ್ ಥರ ನನ್ನ ಪರಿಸ್ಥಿತಿ ಹೇಗಿದೆ
ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಹೇಳ್ಕೊಳಕ್ಕಾಗದೆ ಈ ರೀತಿ ನಗ್ತಾ ಇದ್ದೀನಿ ನೈನಿ. ಯಾಕೇನು ಮಾತಾಡ್ತಿಲ್ಲ ಯಜಮಾನ್ರೆ? ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೈನಿ. ಯಾವಾಗ ಬೆಳಕು ಹರಿಯುತ್ತೋ, ಯಾವಾಗ ನನ್ನ ಮಗಳನ್ನ ನೋಡ್ತೀನೋ ಅಂತ ನೀವು ಕಾಯ್ತಾ ಇದ್ದೀರಾ ಅಲ್ವಾ? ಅಷ್ಟೇ ಇಲ್ವ ನೈನಿ? ಯಾವಾಗಲೂ ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನಿಂದ ದೂರ ಆದ ನಮ್ಮಮ್ಮ ಮತ್ತೆ ಕಾಣಿಸ್ಬೇಕು ಅಂದರೆ ನೀನು ಹೊಟ್ಟೆಲಿ ಹುಟ್ಟಬೇಕು ಅಂದರು. ನೀನು ಅಮ್ಮನ ಆತ್ಮನ ನೋಡ್ತಾ ಇದೆಯಾ? ಆ ಅದೃಷ್ಟ ನನಗೆ ಬರಬೇಕು ಅಂದರೆ ಅಮ್ಮನ್ನ ಮಗಳ ರೂಪದಲ್ಲಿ ನೋಡಬೇಕು ಅಂತಂದ್ರು. ನೋಡ್ತಿದ್ದೀನಿ. ಇನ್ನೂ ನೋಡಿಲ್ಲ, ನಾಳೆ ನೋಡ್ತೀವಿ. ನೈನಿ, ನಾಳೆ ನಿಜವಾಗ್ಲೂ ಅಮ್ಮ ಚಿಕ್ಕ ಮಗು ರೂಪದಲ್ಲಿ ಕಾಣಿಸ್ತಾರೆ ಅಂತೀಯಾ? ನಿಮಗೆ ನಂಬಿಕೆ ಇಲ್ವಾ ಯಜಮಾನ್ರೆ? ಹಾಗಂತಲ್ಲ, ಇಷ್ಟು ದಿನ ಅದೇ ಆಸೆಯಲ್ಲಿ ಎದುರು ನೋಡ್ತಿದ್ದೆ. ಅಮ್ಮ ಹೇಗಿದ್ದಾರೋ ನಿನ್ನ ಕೈಯಿಂದ ತಿಳ್ಕೊಳಕ್ಕಾಗ್ಲಿಲ್ವಲ್ಲ. ಏನೋ ನೀವು ಮಹಾ ತಿಳ್ಕೊಂಡಿರೋ ಹಾಗೆ. ನನ್ನ ಉದ್ದೇಶ ಏನು ಅಂತಂದ್ರೆ, ಹೇಗಿರ್ತಾರೋ ನಿನಗೆ ಅಟ್ಲೀಸ್ಟ್ ಕನ್ಸಲ್ಲೂ ಕೂಡ ಕಾಣಿಸ್ಲಿಲ್ವಾ ಅಂತ. ಅಮ್ಮವರು ಚಿಕ್ಕ ಮಗು ಆಗಿರ್ಬೇಕಾದ್ರೆ ಕಣ್ಣಾರೆ ನೋಡಬೇಕು ಅಂತ ಇಷ್ಟು ದಿನ ನನಗೆ ಕನಿಷ್ಠ ಎಷ್ಟು ಸಲ ಅನ್ಕೊಂಡಿದ್ದೀನಿ ಅಂತನೂ ಹೇಳಕ್ಕಾಗಲ್ಲ. ನೀವ್ ಹೇಳಿ, ನಮ್ಮ ಮಗಳು ನೋಡಕ್ಕೆ ಹೇಗಿರ್ಬೋದು ಅಂತ?